ಯಾವಾಗ್ಲೂ ಸಾಧಾರಣವಾಗಿ ನಮಗೆ ಕಾಮಿಡಿ ಕಾರ್ಯಕ್ರಮಗಳೆಲ್ಲ ನಮಗೆ ರಾತ್ರಿ ಮಾಡಿ ಅಭ್ಯಾಸ. ಎಲ್ಲ ತಂಪಾದ ಮೇಲೆ ಅವ್ರ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಆಮೇಲೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಉಡಿ ತುಂಬಿಸ್ಕೊಳಕ್ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ನಮ್ಮಲ್ಲಿ ಈ ತರದ ಸಂಪ್ರದಾಯಗಳು, ಈ ತರ ಸಂಸ್ಕೃತಿಗಳು ಮತ್ತಷ್ಟು ಜಾಸ್ತಿ ಆಗ್ಬೇಕು. ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕ ಸೈಡು ಕಲಾವಿದರನ್ನು ಹಾಗೆ ಮೆರೆಸ್ತಾರೆ, ಹೆಣ್ಣು ಮಕ್ಳಿಗೂ ಕೂಡ ಅಷ್ಟೇ ಗೌರವವನ್ನ ಕೊಡ್ತಾರೆ. ನಮ್ಮ ಶಾಸ್ತ್ರ ಸಂಪ್ರದಾಯಗಳು, ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಿದೆ ಅದೆಲ್ಲವನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾರೆ. ನಮ್ ಕಡೆ ಸ್ವಲ್ಪ ದೈವ ಭಕ್ತಿ ಜಾಸ್ತಿ ಇದೆ, ಅದು ನಮ್ಗೆ ತುಂಬಾ ಹೆಮ್ಮೆ ಆಗತ್ತೆ. ಈಗ ನಾವೆಲ್ಲ ಬ್ಯಾಂಗ್ಳೂರ್ ಕಡೆ ಹೋಗ್ಬಿಟ್ಟು ದೇವ್ರನ್ನ ನೋಡಿದ್ರೆ ಸಾಕು, ಇಲ್ಲಿಂದಾನೆ ನಮಸ್ಕಾರ ಅನ್ಕೊಂಡು ಹೋಗ್ತೀವಿ. ಇಲ್ಲಿ ಹಾಗಲ್ಲ, ದೇವ್ರಿಗೆ ಅಂತಂದ್ರೆ ಒಂಥರ ಹೆಣ್ಮಕ್ಳು ಮನೇಲಿ ಆ ಫೀಲೇ ಬೇರೆ ಇರುತ್ತೆ, ಆರಾನೇ ಬೇರೆ ಇರುತ್ತೆ. ತುಂಬಾ ಖುಷಿ ಆಗತ್ತೆ ಈ ತರದ ಒಂದು ಕಾರ್ಯಕ್ರಮಕ್ಕೆ ನಾನು ಒಬ್ಳು ಚಿಕ್ಕ ಅತಿಥಿಯಾಗಿ ಬಂದಿರೋದು. ಆಕ್ಚುಲಿ ಫೋನಲ್ಲೇ ಹೇಳ್ಬಿಟ್ರು, ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಕಾಮಿಡಿ ಕಿಲಾಡಿಗೆ ಬಂದಾಗ ಫಸ್ಟ್ ಎಪಿಸೋಡ್ ಅಲ್ಲಿ ಏನ್ ಮಾಡಿದ್ರು ಪ್ಲೀಸ್ ಅದನ್ನ ನೀವು ಮಾಡ್ಲೇಬೇಕು ಅಂತ. ಈಗ ಹೆಣ್ಮಕ್ಳು ಎಲ್ಲ ಮಾತಾಡ್ಬೋದಾ? ನೀವು ಮಾತಾಡ್ಬೋದಾ? ಏನು ಕೇಳಿಸ್ತಾನೆ ಇಲ್ಲ? ಇಷ್ಟು ಉಡಿ ತುಂಬಿದ್ರು ನಿಮಗೆ ಇನ್ನೂ ಸಮಾಧಾನ ಆಗಿಲ್ಲ ಅಂದ್ರ 1 ಗ್ರಾಮ್ ಬಂಗಾರ ಕೊಡ್ಬೇಕಿತ್ರಿ, ಅವಾಗ ಸ್ವಲ್ಪ ತೃಪ್ತಿ ಹಾಕಿದ್ರ ಅವ್ರು. ಅದಿರೇನ? ಬಿಸಿಲೈತಿ, ಸ್ವಲ್ಪ ಅರ್ಥ ಆಗತ್ ನನಗೂ. ಅದ್ರಾಗೂ ಹಿಂಗ್ ಹೊಚ್ಕೊಂಡ್ ಕುಂತಿ ಅಲ್ಬೇ ಯವ್ವ, ನಾವಲ್ಲಿ ನೋಡಿ ಪುಣ್ಯಾತ್ಗೀತಿ ಮಹಾತಾಯಿ ನೀನು. ಈ ಬಿಸಿಲಾಗ ಹಂಗ ಹೊಚ್ಕೊಂಡ್ ಕುಂದಿರ್ತಾರ, ಚಾದರ್ ಹೊಚ್ಕೊಂಡ್ ನಂಗೆ ಸ್ವಲ್ಪ ಗಾಯ ಹೇಳ್ಲಿ ಬಿಡು, ಜೀವ್ಗೆ ಓದಿದ್ ಮತ್ತ. ನಾನೊಂದು ಡೈಲಾಗ್ ಹೇಳ್ತೀನಿ, ನೀವು ಆಹಾ ಅನ್ಬೇಕು. ಏನಂತೀರಾ? ನೀವು ಹೆಂಗಸರು ಅನ್ಲೆ, ಮನೆಯಾಗಿರ ಹೊಡೆದ ಗಿಡದಾರ ನಿಮ್ಮನ. ಏನಂತೀರಾ? ಇಲ್ಲಿ ಮೈಕಲ್ಲೆಲ್ಲ ಎಷ್ಟು ಜೋರಾಗಿ ಮಾತಾಡ್ತಿದ್ರು ಹೆಣ್ಮಕ್ಳು, ಎಲ್ಲ ಸಿಟ್ಕೊಂಡ್ ಕುಂತ್ ಬಿಟ್ರ ಇಲ್ಲಿ. ಯಾಕೆ ಬೇ ಮಾತಾಡಂಗಿಲ್ಲ ಅಂತದಿರನ್ನು? ಮಾತಾಡ್ರಿ, ಅಡ್ಡಿಲ್ಲ. ನೀವು ಮಾತಾಡ್ರಿ, ನಾನು ಮಾತಾಡ್ತೀನಿ. ಏನನ್ಬೇಕು? ಆಹಾ ಅಲ್ಲ, ಹೌದು. ಆಹಾ ಬಿಸಿಲ ಆಹಾ ಅನ್ನಕತ್ತಾರ ಪ್ರವೀಣ್ ಅವ್ರ ಹಿಂದ್ ಕುಂತು. ಅವ್ರದೇನೈತಿ, ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಹಾಕೊಂಡ್ ಬರ್ತಾರ. ಬಾಳ ಜಳ ಆತಂದ್ರೆ ಶರ್ಟ್ ತೆಗೆದ್ ಬಗೀತಾರ. ನಾವ್ ಹೆಣ್ಮಕ್ಳು ಹಂಗಲ್ಲ, ಉಡಿ ತುಂಬಿಸ್ಕೊಳಕ್ ಬಂದು ಸೀರೆನೆ ಉಟ್ಕೊಂಡ್ ಬರ್ಬೇಕಪ್ಪ, ಅಕ್ಕಿಗಿಂತ ಚಂದ ಕಾಣ್ಬೇಕ್ ನಾನು ಹೆಂಗಾರ ಸರಿ. ಅವ್ನ್ ಬಿಸಿಲಾಗ ಬೆಂದು ಮೈ ಎಲ್ಲ ನೆಂದು ಹೆಂಗಾರ ಆಗ್ಲಿ, ಇವತ್ತು ಅಕ್ಕಿಗಿಂತ ಚಂದ ಕಾಣ್ಬೇಕ್ ನಾನು ಅಷ್ಟೇ. ನೀವಾದ್ರೆ ಪಾಪ ಇದೇನೋ ತಲೆಗೆ ಹಾಕಿದಾರಲ್ಲ ಅದನ್ನ ಹಾಕೊಂಡ್ ಕೂತೀರ, ನಾನಾಗಿದ್ರೆ ಇಲ್ಲ, ಸ್ವಲ್ಪ ನಂಗೆ ಬ್ಯಾರೆ ಡಿಸೈನ್ ಇದ್ದಿದ್ ಬೇಕು ದಂಡಿ. ಬ್ಯಾರೆ ಡಿಸೈನ್ ಇದ್ದಿದ್ ಬೇಕು, ಇದು ಯೆಲ್ಲೋ ಕಲರ್ ಫ್ಲವರ್ ಬ್ಯಾಡ್ರಿ, ನನಗೆ ಸ್ವಲ್ಪ ಕೆಂಪರ್ ಇದ್ದಿದ್ ನೋಡ್ರಿ ಅಂತ ಹಂಗ್ ಡಿಮ್ಯಾಂಡ್ ಮಾಡ್ತಿದ್ದೆ. ನೀವೆಲ್ಲ ಹೆಣ್ಮಕ್ಳು ದೊಡ್ಡ ಮನ್ಸಪ್ಪ, ನಿಮ್ಗೆ ಕೊಟ್ಟಿದ್ದನ್ ಸುಮ್ನೆ ಹಾಕೊಂಡ್ ಕೂತಿದ್ದೀರಾ. ಏನಂತೀರಾ? ಆಹಾ ಅನ್ಬೇಕು, ನನ್ನಷ್ಟೇ ಜೋರಾಗಿ ಹೇಳ್ಬೇಕು. ಯಾಕ? ಗುರುಗಳ ಪಾದ ಸಾಕ್ಷಿ ಆಗೈತಿ, ಯಾರು ಆಹಾ ಅನ್ಲಿಲ್ಲ ಅಂದ್ರ. ಏನಂತೀರಿ? ಪಾ ಈಗ ಬಂತು. ಗಂಡ್ಮಕ್ಳು ಅನ್ಬೋದು, ಪರವಾಗಿಲ್ಲ. ಇಂಥ ಹೆಣ್ಮಕ್ಳು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಆದ್ರೂ ನೀವು ಹೆಣ್ಮಕ್ಳು ಎಟ್ರ ದೊಡ್ಡ ಕಾರ್ಯಕ್ರಮ ಮಾಡ್ರಿ, ಫೋಟೋ ತೆಗಿಯವ್ ಮಾತ್ರ ಗಂಡಸರೇ ಬೇಕು ಅವರಿಗೆ, ಹೌದಲ್ಲ? ಮೈ ಕಣ್ಣಂಗೆ ಎಷ್ಟು ಖುಷಿ ಆಗತ್ತೆ. ನಮ್ಮನ್ನು ನೋಡ್ರಿ ಸ್ವಲ್ಪ ಅಂತ ಸೌಂಡ್ ಅದಾವ, ಹಿಂಗ್ ನೋಡಕತ್ತ ಸೈಡ್ಲಾಗ ಡೈರೆಕ್ಟ್ ಆಗಿ ನೋಡು ಪುಣ್ಯಾತ್ಮ. ನಂದು ಲಗ್ನ ಆಗೈತಿ, ನಂತಕ್ಕೆಲ್ಲಪ್ಪ ದೇವಾ ಅಂದ್ರೆ ನಮ್ಮ ಹೌದಿರ. ಯಾಕ ದೇವಾ ಯವ್ವ ಅಂದ್ರೆ ನೀವು ಆಹಾ ಅನ್ಬೇಕು. ಎಲ್ಲ ಅಂಕಲ್ ಸಖತ್, ಐ ಲವ್ ಯು. ಇನ್ನೊಂದ್ ಸ್ವಲ್ಪ ಜೋರಾಗನ್ರಿ ನೀವು ವೇದಿಕೆ ಮೇಲೆ. ಅದಕ್ಕೆ ನೋಡಿ ಸರ್, ನಾನು ವೇದಿಕೆ ಮೇಲೆ ಗುರುಗಳಿರೋ ಕಾರ್ಯಕ್ರಮಕ್ಕೆ ನಾ ಬರೋದೇ ಇಲ್ಲ, ಅವ್ರು ಇಳ್ದೋಗೋವರೆಗೂ. ಒಂಚೂರು ಹೆಚ್ಚು ಕಡಿಮೆ ಮಾತಾಡಿದ್ರು ಎಲ್ಲಿ ಏನು ಬೀಳುತ್ತಾವು. ಯಾಕಂದ್ರೆ ನೀವು ನಮ್ಮಂತವ್ ಹಾಕೋದಿಲ್ಲ, ನೀವು ಹಾಕದೇ ಬೇರೆ. ಅದ್ರ ನಾ ಹೊಡೆಸ್ಕೊಂಡ್ರೆ ಉಳ್ದಿನ ಸತ್ತ ಓಕೆ, ನಾನು ಅದಕ್ಕೆ ಹೆದರಿಗೆ ಬರ್ತ ಸ್ವಲ್ಪ. ದೇವಾ ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನನ್ನ ಆಟ ಸಾಮಾನು ಕಳ್ಕೊಂಡೆ, ಲೈಟ್ ನನ್ನ ನಾನು ಕಳ್ಕೊಂಡೆ, ಈಗ ನನ್ನ ಬಾಯ್ ಫ್ರೆಂಡ್ ಕಳ್ಕೊಂಡಿದ್ದೀನಿ, ನಮ್ಮ ಮತ್ತೆ ಇನ್ನು ಕಣ್ಣಿಗೆ ಬಿದ್ದಿಲ್ವಾ ಗೋವಿಂದ. ಇದು ಹೇಳ್ಕೊಡ್ತಿದ್ರು ಅಂತೀರಲ್ಲ ನೀವು ಗೋವಿಂದ ಅಂತ. ಅಯ್ಯ ನಗತಾಳ ಚಿಗವ್ವ, ಕಡ ಚಂದ ನಗತಿದ್ದೆ, ನೆದರಾಗತ್ತ. ತುಂಬಾ ಜನ ಉತ್ತರ ಕರ್ನಾಟಕ ಸೈಡು ನಮ್ಮನ್ನ ಜೂನಿಯರ್ ಉಮಾಶ್ರೀ ಅವರು ಅಂತ ಹೇಳಿ ಕರೀತಾರೆ. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ.
ಅಲ್ದೆ ಸ್ವಲ್ಪ ಭಯಾನೂ ಆಗುತ್ತೆ. ಆ ಹೆಸರಿಗೆ ಧಕ್ಕೆ ಬರದ ಹಾಗೆ ನಡ್ಕೊಂಡು ಹೋಗ್ಬೇಕಪ್ಪ. ಅವ್ರ ಹೆಸರನ್ನ ನಮಗ್ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ. ಅವ್ರದ್ದು ಒಂದು ಚಿಕ್ಕ ಡೈಲಾಗ್ ಹೇಳ್ಬೋದಾ? ಕೇಳಿಸ್ಕೊತೀರಾ? ಯವ್ವ ರೊಟ್ಟಿ ಗಿಟ್ಟಿ ತಿಂದು ಬಂದಿಲ್ಲ ನೀವತ್ತು? ಉಡಿ ತುಂಬಾಕತ್ತಾರ ಖಾಲಿ ಹೊಟ್ಟೆ ಬಂದ್ಬಿಟ್ಟಿರೇನ? ಮಾತಾಡ್ರಿ ಬೇ. ಅದಕ್ಕ ನಾ ಹೆಂಗಸೂರ್ದಿದ್ ಕಾರ್ಯಕ್ರಮಕ್ಕೆ ಬರೋದಿಲ್ರಿ ನಾನು. ಮನ್ಯಾಗ ಅಂತೂ ಚಿರಾಡ್ತಾರ, ಜಿಟ್ಟೆ ರಾಡೆ ಬಾ ಅಲ್ಲಿ ಹೋಗಿದ್ದಿ ಅಂತ. ಇಲ್ಲಿ ಹೆಂಗ ಯವ್ವ ನಮ್ಮವ್ ನಾವಲ್ಲಿ ಅನ್ನಂಗ್ ಕುಂದಿರ್ತಾರ. ಈಕಿ ಶೇಕವ್ವನ ಮನ್ಯಾಗ ಯಾ ನಮ್ಮನಿ ಚೀರ್ತಾಳೋ ಮರ, ಇಲ್ಲಿ ಹಂಗ ಕುಂತಾಳ ನೋಡು ಸಂಪಾನಿ ಅಂತ. ಹೌದಲ್ಲ? ಸ್ವಲ್ಪ ಮಾತಾಡ್ರಿ ನಡ್ಬರಕ್ಕ, ನನಗೂ ಗೊತ್ತಾಗತ್ತೆ ಹೆಣ್ಮಕ್ಳಿಗೆ ಇನ್ನು ಜೀವ ಐತಿ ಅಂತ. ಅದಕ್ಕ ನಮಗ್ ಲಗುನ BP ಶುಗರ್ ಬರೋದಿಲ್ಲ. ಪುಟ್ನಂಜ ಸಿನಿಮಾದ ಒಂದು ಚಿಕ್ಕ ಡೈಲಾಗ್ ಅನ್ನ ಹೇಳ್ಬೋದಾ? ಹೇಳ್ಬೋದಾ? ನೀವು ಹೂ ಅಂದ್ರೆ ಹೇಳ್ತೇನ್ರಿ, ಇಲ್ಲಾಂದ್ರ ಮೈಕ್ ಅವ್ರ ಕೈಯಾಕ್ ಕೊಟ್ಟು ಸುಮ್ ಗಪ್ಪ ಕೂತು ಬಿಡ್ತ ನಾನು. ಅಲ್ಲೆಲ್ಲಾರ ಜಾಗ ಇದ್ರೆ ಸ್ವಲ್ಪ ನನಗೂ ಕೊಡ್ರೆ, ನಾನು ಉಡಿ ತುಂಬಿಸ್ಕೊಳ ಬಂದೀನಿ ಅಂತ ಹೇಳಿ ಕುಂದಿರ್ತೀನಿ. ಜಳದಾಗ ಕುಂದ್ರಕ್ ಆಗಲ್ಲ ಅನ್ನೋದು ಒಂದ್ ಬಿಟ್ರ ಸಾಕು ನನಗಷ್ಟ. ಎಕೋ ಕಡಿಮೆ ಮಾಡಿ ಚೂರು. ಸಾಕು. ಹಲೋ, ಸಾಕು. ಮಗ ಮಕ್ಳು ಯೋರುದು ಅಂದ್ರೆ ಮರದಾಗಿನ ಮಾವಿನಕಾಯಿ ಕಿತ್ತಂಗ, ಹೊಟ್ಟಿಂದ ಚುಕ್ಕು ಬಂದ್ ಮ್ಯಾಕ ಅಲ್ಲ ಕಣ್ಣೆ ಮಕ್ಳು ನಿಗ ಮೊಡ್ಗುದು. ಹೊಟ್ಟೆ ಒಳಿಕಿದ್ದಾಗ್ಲೇ ಅವು ತಾನ ಪಾನ ನಿಗ ನಿಡಿ ಎಲ್ಲ ನೋಡ್ಬೇಕು. ಗೊತ್ತಾಯ್ತೋ? ಏನ ಗೊತ್ತಾಯ್ತವ ಪ್ಯಾಸನ ಮುಂಡೆವ್. ಧರ್ಮಯ್ಯ ಯೋ ಧರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ, ನಿನ್ನ ಗಂಡಿನ ಕರೆದ್ರೆ ನೀನು ಬಂದೋ ಬಾರೆ ಸುಪ್ಪನಾತಿ. ಆರೆತ್ತೋಳು ಮುಂದೆ ಒಂದೆತ್ತೋಳು ಮಾತಾಡಬಾರ್ದು. ಮಗಿನ ಎತ್ ಕೊಟ್ಟು ಬಿಟ್ರ ಸಂಬಂಧ ತೀರೋಯ್ತು ಅಂತ ತೀರ್ಪು ಕೊಟ್ಟಳು ನೀನೆಯೋ. ತಿಳ್ಕಳೆ, ಮಗಿನ ಎತ್ ಕೊಟ್ಬಿಟ್ರ ಸಂಬಂಧ ತೀರುದಿಲ್ಲ ಕಣೆ, ಸಂಬಂಧ ಬೆಳೀತದೆ. ಲೆಕ್ಕದಯ್ಯ, ನಮ್ ಪುಟ್ನಂಜ ಒಟ್ಟಿಂದಾಚಿಗೆ ಬರು ಗಂಟ ನಮ್ ಠಿಕಾಣಿ ಇಲ್ಲಯ್ಯ. ಬಸ್ರಿ ಕ್ವಾಣೆ ಒಳಿಗ್ ಬರ್ಬೇಕಾದ್ರೆ ಬಸ್ಸಿ ಮಡಿ ಮೈಲಿಗೆ ಎಲ್ಲ ನೋಡ್ಕೊಂಡ್ ಬರ್ಬೇಕು. ಗೊತ್ತಾಯ್ತು? ಏನು ಗೊತ್ತಾಯ್ತು? ಪ್ಯಾಸನ್ ಮುಂಡೆ. ಥ್ಯಾಂಕ್ ಯು. ನಾವು ಸುಮಾರು ಕಡೆ ಹೋದಾಗೆಲ್ಲ ತುಂಬಾ ಜನ, ಕೆಲವೊಂದ್ಸತಿ ನಾವು ಹಾಸನ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಕೆಲವೊಂದ್ಸರಿ ಉತ್ತರ ಕರ್ನಾಟಕ, ಕೆಲವೊಂದ್ಸರಿ ಮಂಗಳೂರು ಸೈಡು, ಈ ತರ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಗಳ ಭಾಷೆ ಶೈಲಿ ನೋಡಿ ತುಂಬಾ ಖುಷಿ ಆಗತ್ತೆ ನಮ್ಗೆ. ಕನ್ನಡನೇ ಇಷ್ಟು ವೆರೈಟಿಯಲ್ಲಿ ಮಾತಾಡ್ತಾರಲ್ಲಪ್ಪ, ಇನ್ನೆಷ್ಟು ವೈಶಿಷ್ಟ್ಯತೆ ಇರ್ಬೋದು ನಮ್ಮ ಕನ್ನಡಕ್ಕೆ, ನಮ್ಮ ಭಾಷೆಗೆ. ಯಾವತ್ತಿಗೂ ಬಡತನ ಬರ್ದೇ ಇರ್ಲಿ ಅಂತ ಕೇಳ್ಕೊತೀವಿ. ಯಾಕಂದ್ರೆ ಹೊರ ದೇಶಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ, ನಮ್ಮ ಭಾರತದ ಬಾವುಟಗಳನ್ನ ಹಾರಿಸ್ತಾರೆ ಅಂತಂದ್ರೆ ಅದು ನಮ್ಮಲ್ಲಿ ಇನ್ನೂ ತುಂಬಿರುವಂತಹ ಕನ್ನಡಕ್ಕಿರುವಂತಹ ಪ್ರೀತಿ, ಅದ್ರ ಮೇಲೆ ನಮಗಿರುವಂತಹ ಅಗಾಧವಾದ ಅಭಿಮಾನ. ಸೊ ಅಭಿಮಾನನ ನಾವ್ ಯಾವತ್ತಿಗೂ ಹಾಗೆ ಉಳಿಸ್ಕೊಂಡು ಹೋಗೋಣ. ನಾವ್ ಎಲ್ಲಾ ಭಾಷೆನೂ ಕಲಿಯೋಣ, ಎಲ್ಲಾ ಭಾಷೆನೂ ಪ್ರೀತಿಸೋಣ, ಆದ್ರೆ ನಮ್ಮ ಭಾಷೆಲೇ ಜೀವಿಸೋಣ. ಹೌದಲ್ವಾ? ಈಗ ಯಾರಾದ್ರೂ ಸುಮಾರು ಜನ ಏನ್ ಮಾಡ್ಬಿಡ್ತಾರೆ, ಯಾರಾದ್ರೂ ಬಂದು ಹಿಂದಿಲಿ ಏನಾದ್ರು ಕೇಳಿದ್ರೆ ಹೌದು ಅಂತ ಹಿಂದಿಲಿ ಆನ್ಸರ್ ಮಾಡ್ತಾರೆ. ಪಾಪ ಕನ್ನಡ ಬರೋದು ತಗೋ, ಕನ್ನಡ ಕಲ್ತ್ಕೊಂತ ಯಾರು ಹೇಳೋದೇ ಇಲ್ಲ. ಯಾರಾದ್ರೂ ಬಂದು ಇಂಗ್ಲೀಷ್ ಅಲ್ಲಿ ಏನಾದ್ರು ಕೇಳಿದ್ರೆ ವಾಪಸ್ ಅವ್ರಿಗೆ ಇಂಗ್ಲೀಷ್ ಅಲ್ಲೇನೆ ಮಾತಾಡ್ತೀರಾ. ಯಾರು ಬಂದು ಏನಾದ್ರು ತಮಿಳಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೆ ಮತ್ತೆ ವಾಪಸ್ ತಮಿಳಲ್ಲೇನೆ ಇದ್ ಮಾಡ್ತೀರಾ. ಸೊ ಅದನ್ನ ಬಿಟ್ಟು ಅವರಿಗೂ ಸ್ವಲ್ಪ ನಮ್ಮ ಭಾಷೆಯ ವೈಶಿಷ್ಟ್ಯತೆ ಏನಿದೆ, ನಮ್ಮ ಭಾಷೆಯ ತಾಕತ್ ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ತೋರಿಸ್ಕೊಡೋಣ. ನಾವೊಂಚೂರು ಬೆಂಗಳೂರಲ್ಲಿ ಇರೋದ್ರಿಂದ ಈ ತರದ ಬೇರೆ ಬೇರೆ ಭಾಷೆಗಳ ಜನರು, ಬೇರೆ ಬೇರೆ ಸ್ಟೇಟ್ ರಾಜ್ಯದ ಜನರು ಜಾಸ್ತಿ ಜನ ಇರೋದ್ರಿಂದ ಒಂದ್ 7-8 ತರ ಕಲ್ತಿರ್ತೀವಿ ಭಾಷೆನ ಎಲ್ಲರ ಹತ್ರನೂ ಮಾತಾಡೋದಕ್ಕೆ. ಆದ್ರೂ ಅದನ್ನ ಕನ್ನಡದಲ್ಲೇ ಮಾತಾಡ್ತೀವಿ. ಇವತ್ತೇನಿದು ಕಾರ್ಯಕ್ರಮ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಉಡಿ ತುಂಬೋದು. ನಮ್ಮ ಬೆಂಗಳೂರು ಕಡೆ ಆದ್ರೆ ಗಂಡು ಮಕ್ಳು ಪಾಪ ಅವ್ರ ದುಃಖನ ಹೆಂಗ್ ತೋಡ್ಕೋತಾರೆ. ಮಾಡ್ತೀರಾ ಸರ್? ಎಲ್ಲ ಓಕೆ, ಬರೀ ಹೆಣ್ಮಕ್ಳಿಗೆ ಮಾಡ್ತೀರಾ, 2,000 ರೂಪಾಯಿನೂ ಹೆಣ್ಮಕ್ಳಿಗೆ ಕೊಡ್ತೀರಾ. ಆಮೇಲೆ ಈ ಉಡಿ ತುಂಬೋದು ಹೆಣ್ಮಕ್ಳಿಗೆ. ನಮ್ ಗಂಡ್ ಮಕ್ಳಿಗೆ ಏನಿಲ್ವಾ? ಜೋಕುಮಾರ ಅಂತೇಳಿ ನಮಗೂ ಯಾವ್ದಾರ ಸ್ಕೀಮ್ ಮಾಡ್ರಿ ಸರ್, ಸ್ವಲ್ಪ ನೋಡ್ರಿ. ನಳದಾಗ ಒಂಚೂರು ಇದು ಏನಂತಾರ, ಅವು ಟಾನಿಕ್ ಗಿನಿಕ್ ಬರತ್ತಾರ ಏನಾರ. ಬಾ 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 ಬಾ, ಮೈ ಕಣ್ಣ ನೋಡು, ಎಲ್ಲ ನರನಾಡಿಗಳೆಲ್ಲ ನಿಂತು ಬಿಡ್ತಲ್ಲ ನಿನಗೆ. ಏನ್ ಸಂಪಾನ ಅಂತ ಹಿಂಗ್ ಕುಂತಾನ. ಇದು ಸ್ವಲ್ಪ ನಮ್ಮ ನಾರ್ಮಲ್ ಬೆಂಗಳೂರವ್ರು ಮಾತಾಡೋದು. ಒಂಚೂರು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ
ಅವ್ರು ಹೇಗ್ ಮಾತಾಡ್ಬೋದು? ಹೌದವ್ರಪ್ಪ, ಗಂಡಸರ್ದು ಏನಿಲ್ಲ ಇಲ್ಲೇ, ಬರೀ ಎಲ್ಲ ಹೆಂಗಸರ್ದು 2,000 ರೂಪಾಯಿನ ಅವ್ರಿಗ ಕೊಡ್ತೀರಿ, ಫ್ರೀ ಬಸ್ ಅವ್ರಿಗ ಕೊಟ್ಟಿರಿ, ಉಡಿನ ಅವ್ರಿಗ ತುಂಬ್ತೀರಿ. ಬುಬ್ಣರು ಮನ್ಯಾಗ ನಮಗ್ ಕಿಮ್ಮತ್ತಿಲ್ಲ ಪುಣ್ಯಾತ್ಮ, ನಾಯ ಮಾಡದ ಮಾಡ್ತಾವ. 2,000 ರೂಪಾಯಿದಾಗ 1,000 ರೂಪಾಯಿ ಸಾಲ ಕೊಡಿದ್ರು ಕೊಡುದಿಲ್ಲ ತಮ್ಮ, ಗನಸ್ ಹಾಕಿ ನಾವು. ನಾ ಹಂಗಲ್ಲ. ಯಾಕೆ ಹೇಳು? ನನಗೆ 2,000 ರೂಪಾಯಿ ಬಂದಿಲ್ಲ, 3 ತಿಂಗಳಾತು. ನಗತಿ ಅಲ್ಲೋ ಕುಡ್ಸಾಲ, ಅದಕ್ಕೆ ನಿಮಗೆ ಇನ್ನೂ ಏನು ಕೊಟ್ಟಿಲ್ಲ. ನಾವು ಬೇಡ, ನೀವು ದುಡ್ತೇನ್ರಿ, ಗಂಡ್ಮಕ್ಳದೀರ್ ನೀವು. ಹೆಣ್ಮಕ್ಳು ಸರ್ಕಾರ ನಿಲ್ಲಿಸ್ತೇವ್ ನಾವು, ಅದಕ್ಕ ಕರ್ಸ್ಯಾರ ನಮ್ಮ. ನೀ ಹೆಂಗದೆ ನೋಡ, ಜಾಸ್ತಿ ಬಿಸ್ಲಿಗೆ ಹೋಗ್ಬೇಡ ಕರಿಮಾರ್ಯ, ಗೊತ್ತಾತಿಲ್ಲ. ಚೂರು ಸ್ವಲ್ಪ ನಮ್ಮ ಹಾಸನ, ಸಕಲೇಶ್ಪುರ, ಚನ್ನರಾಯಪಟ್ಟಣ ಆ ಕಡೆ ಹೋದ್ರೆ ಅವ್ವಾ ಓ ಇತ ಬಾಯಿ ಬಡ್ಕಿ ಹೆಣ್ಮಕ್ಳಿಗೆ ಉಡಿ ತುಂಬದ ಎಲ್ಲ ಮಾಡಿದಿರಲ್ಲ. ಪಾಪ ವಂಶ ಬೆಳ್ಸೋ ಗಂಡ್ ಮಕ್ಳಿಗೆ ಏನಾರ ಮಾಡದಲ್ವಾ ಗುರುಗಳೇ. ನಿಮ್ ಮನೇಲಿ ನಾನು ಜೀತ ಮಾಡ್ತೀನಿ, ನಮ್ಮ ಮನೆ ನಲ್ಲಿಲಿ ಹಂಗಾರ ಮಾಡ್ಬಿಟ್ಟು ಚೂರ್ ಚೂರ್ ಟಾನಿಕ್ ಬರಂಗ್ ಮಾಡಿ, ಗೊತ್ತಾಯ್ತಾ? ನಮ್ಮ ಮನೆದು ಸ್ಪೆಷಲ್ ಆಗಿ ಟ್ಯಾಂಕ್ ಕಟ್ಬಿಡ್ತೀನಿ, ಒಂದ್ರೊಳಗೆ ಟುಬರ್ಗೋ, ಇನ್ನೊಂದ್ರೊಳಗೆ ಕಿಂಗ್ ಫಿಶರು. ನಿಮ್ಗೆ ಯಾವ್ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಹಾಕಿಸ್ಕೊಬಿಟ್ರಪ್ಪ. ಪಾಪ ನೀವು ಕುಡ್ದು ಬಿಟ್ರೆ ನಾಯಿ ನನ್ನ ಮಕ್ಳು ಆಡ್ದಂಗ ಆಡ್ತೀರ, ಅದಕ್ಕೆ ಬಿಡುದಿಲ್ಲ ಅವ್ರು. ನೀವು ಕ್ಯಾಣಮಾನ ಇಟ್ಕೊಂಡ್ ನೀವು ಸಂಸಾರ ಮಾಡಿದ್ರೆ ಎಲ್ಲ ಬಿಡ್ತಾರೆ. ನೋಡ್ ನಮ್ ಹೆಣ್ಮಕ್ಳು ಓಟ್ ಹಾಕ್ಬಿಟ್ಟು ಸಿದ್ದರಾಮಯ್ಯ ನಡ್ಕ ಹೆಂಗ ಹಾಕ್ತಾರೆ. ಅಯ್ಯೋ ನಗಾಡ್ತಾನೆ ಕೊರಿಯ ಹೆಂಗ ತೊಳದ್ ಕ್ಯಾಂಡಿದ್ದಂಗೆ. ಸ್ವಲ್ಪ ನಮ್ಮ ಈ ಮಂಗಳೂರು ಸೈಡ್ ಅವ್ರಾದ್ರೆ ಅವ್ರು ಇನ್ನು ಕ್ರೇಜಿಯಾಗಿ ಮಾತಾಡ್ತಾರೆ. ಇಂತ ಓ ನಂಗಿತ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಭಯ ಆಗುದು ಮಾರ್ರೆ. ಸ್ಟೇಜ್ ಮೇಲೆಲ್ಲ ದೊಡ್ಡವ್ರು ಕೂತಿದ್ದಾರೆ, ನಾವೊಂದು ಪಜ ಆಚೆ ಈಚೆ ಮಾತಾಡಿದ್ರು ಉಂಟಲ್ಲ ರಪ್ಪ ಬೀಳ್ತದೆ. ಅವ್ರು ನಮ್ಮಂಗೆ ಹವೈ ಚಪ್ಪಲಿ ಹೋಗುದಿಲ್ಲ ಮರ್ರೆ, ಮರದ್ದು ಹಾಕುದು. ಒಮ್ಮೆ ಹೊಡೆದ್ರೆ ನಾ ಬದುಕುದುಂಟ. ಶೇ ಅವ ಯಾರೋ ಸೈಡಲ್ಲಿ ಕೂತಾಗೆ ನೆಗಾಡುದು, ಅದಕ್ಕೆ ಅವ್ರಿಗೆ ಎಂತ ಸಹ ಇಲ್ಲ. ಹೆಣ್ಮಕ್ಳೆಲ್ಲ ಕಲರ್ಫುಲ್ ಆಗಿ ಬಂದಿದ್ದಾರೆ. ನಿಮ್ದೆಲ್ಲ ಹಾಗಿಲ್ಲ, ಅದು ಸಂಸ್ಥೆ ಕಟ್ಕೊಂಡ್ ಬಿಡೋದು, ಎಲ್ಲರೂ ಅದು ಕಕ್ಕಸು ಶರ್ಟ್ ಇನ್ನೊಂದು ಟೀ ಶರ್ಟ್ ಹಾಕೊಂಡು ಬಂದ್ಬಿಡೋದು, ಅದೆಲ್ಲ ನಿಮಗೆಲ್ಲ ಗೊತ್ತಿರುವುದು. ಶೇ ನಾ ಹೇಳ್ತೇನೆ, ನಾ ಗುರುಗಳಿಗೆ ರೆಕಮೆಂಡ್ ಮಾಡ್ತೇನೆ, ಹುಡುಗರಿಗೆ ಸಹ ಒಂದು ಜೋಕುಮಾರ ಸ್ಕೀಮ್ ಅಂತೆಲ್ಲ ಮಾಡಿ, ಒಂದು ನಲ್ಲಿಲಿ ಟ್ಯೂಬರ್ಗೋ, ಕಿಂಗ್ ಫಿಶರ್, ರಮ್, ವಿಸ್ಕಿ ಎಲ್ಲ ಬರುವಂತೆ ಮಾಡಿ ಆಯ್ತಾ. ನಿಮ್ಗೆಲ್ಲ ಅದು ಇಡಿಸುದಿಲ್ಲ, ಅದು ಬರೀ ಗಂಡ್ ಮಕ್ಳಿಗೆ ಮಾತ್ರ. ನಿಮ್ ಹೆಣ್ಮಕ್ಳು ಕುಡಿಯದೇ ನಿಮ್ದೆಲ್ಲ ಈ ಪರಿಹಬ್ಬರ. ಮನೆಯಲ್ಲಿ 2,000 ರೂಪಾಯಿ ಬರಿಸ್ಕೊಂಡ್ರಿ, KSRTC ಅನ್ನೇ ಬರಿಸ್ಕೊಂಡ್ರಿ, ಇನ್ನೆಂತ ಬಿಡ್ತೀರಿ ನೀವು ಅಲ್ವಾ? ನೆಕ್ಸ್ಟ್ ಬಿಟ್ರೆ ನೀವು ಸಿದ್ದರಾಮಯ್ಯನ ಮಣ್ಣ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ, ಅದನ್ನ ಸಹ ಹೇಳ್ತಾರ ಅವ್ರು, ಅಷ್ಟು ದೊಡ್ಡ ಜನ ಇದ್ದಾರಲ್ಲ ನೀವು. ಚೂರು ನಮ್ ಕರ್ನಾಟಕ ಬಿಟ್ಟು ಒಂದ್ ಸ್ವಲ್ಪ ಆಚೆಗಡೆ ಹೋಗ್ಬೇಕು. ತಮಿಳವ್ರು ಕನ್ನಡ ಮಾತಾಡೋದು ನೋಡಿದೀರಾ ನೀವು? ತುಂಬಾ ಚೆನ್ನಾಗಿ. ಇಲ್ಲಿ ಅವ್ರಿಗೆ ಅಷ್ಟು ಕೇಳಿರ್ತಾರೋ ಇಲ್ವೋ, ನಾನ್ ಮಾತಾಡದ್ಮೇಲೆ ನಿಮಗ್ ಗೊತ್ತಾಗುತ್ತೆ ಓ ಇಷ್ಟು ಹಿಂಗ್ ಮಾತಾಡ್ತಾರ ಅಂತ. ಯಾರಾದ ಅಕ್ಕ ಕಿವಿ ಮುಸ್ಕೊಳತಾಳ, ಏನ ಚೇರ್ತ್ಯ ನೀನು ಹೇರದವಳ. ನೋಡಿ ಸಾರ, ನೀವು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರಿ, ಹೋಗ್ಲಣ ಸುಮ್ಮನ ಅದೆ. ಅವ್ರಿಗೆ KSRTC ಬಸ್ ಕೊಟ್ರಿ, ಹೋಗ್ಲಣ ಸುಮ್ಮನ ಅದೆ. ಆ ಎಲ್ಲ ಸರ್ಕಾರನೇ ಅವ್ರಿಗೆ ಬಿಟ್ಟು ಬಿಟ್ಟಿದ್ರೆ ಹೋಗ್ಲಣ ಸುಮ್ಮನ. ನೆಕ್ಸ್ಟ್ ಏನು ಫ್ಲೈಟ್ ಬಿಡ್ತೀರಾ? ಅದಕ್ಕೆ ಅವ್ರಿಗೆಲ್ಲ ಗಾನ್ಸಲ್ಲಿ ಬಂದಿರೋದು. ನೋಡಿ ಸ್ವಾಮಿ, ನನಗೆ 3 ತಿಂಗಳಾಯ್ತು, ಇನ್ನು 2,000 ಅಕೌಂಟ್ಗೆ ಬಂದಿಲ್ಲ. ಏನಾದ್ರು ಕೇಳುದಣ್ಣ, ನಿನ್ನ ಪ್ರೋಗ್ರಾಮ್ಗೆ ಹೋಯ್ತಾ, ನಿನಗೆ ದುಡ್ಡು ಬರುತ್ತೆ, ನಿನಗೆ ಯಾಕೆ ಬೇಕು 2,000 ಕೇಳ್ತಾರೆ. ಅದಕ್ಕೆ ನಾನು ಸಿದ್ದರಾಮಯ್ಯ ಸರ್ಗೆ ಹೇಳ್ತೀನಿ, ನಿಮಗೆ ಯಾಕೆ ಬೇಕು ನಂದು ಓಟ್, ನಾನು ಬೇರೆಯವ್ರಿಗೆ ಹಾಕ್ತೀನಿ ಅಂತ ಹೇಳ್ಬೋದಿಲ್ಲ. ನೀವೆಲ್ಲ ನಗಾಡ್ಕೊಂಡು ಚೆನ್ನಾಗಿರಿ. ಆ ಮೈಕ್ ಅವನು ಏನ ಒಂಥರ ಲುಕ್ಕಳು ನೋಡ್ತಿ, ಯಾಕೆ ಕ್ಯಾಪಳಕ್ಕೆ ಹೊಡೆದು ಬರ್ತೀನಿ ಯಾವ ವರ್ಷ. ಇಟ್ಟು ಜನ ಹೆಣ್ಮಕ್ಳು ಅವ್ರ ತಾನೇ ಒಂದ್ಸರಿ ಹಿಂದಗಡೆ ಹಂಗೆ ರಿವರ್ಸ್ ಮಾಡಿ ನೋಡಿ, ಏನ ಕಲರ್ಫುಲ್ ಆಗಿ ಕಾಣ್ತಾರೆ. ಎಲ್ಲರಿಗೂ ಮದ್ವೆ ಆಗಿದೆ ಹಂಗೆಲ್ಲ ನೋಡ್ಬೇಡ, ಆಮೇಲೆ ಸ್ಯಾಪಳೆಲ್ಲ ಹೊಡೆದು ಬಿಡ್ತಾರೆ. ಯಾನ ಗೊತ್ತಾಯ್ತಾ? ಎಲ್ಲರೂ ಊಟ ಇದೆಲ್ಲ ತುಂಬಿಸಿಬಿಟ್ಟು ಮನೆಗೆ ಹೋಗ್ಬೇಕು ನೀವು. ಹಂಗೆಲ್ಲ ಅಲ್ಲಿ ಇಲ್ಲಿ ಅಡ್ಡಾಡ್ಬಾರ್ದು. ಏನ ಬರ್ತೀನಪ್ಪ, ಲೇಟ್ ಆಯ್ತು ನನಗೇನು. ಅದು ಹೆಂಗ ಕೂತವ್ರೆ ಶೆಕಿಲ್, ನನಗೆಲ್ಲ ವಾಟರ್ ಫಾಲ್ಸ್. ಈ ಕಡೆ ಅವರೆಲ್ಲ ಸ್ವಲ್ಪ ಮುಸ್ಲಿಮ್ಸ್ ಅವ್ರು ಇರ್ತೀರಾ ನನ್ನ ಪ್ರಕಾರ. ಆಕ್ಚುಲಿ ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಮುಸ್ಲಿಮ್ಸ್ ಅವ್ರು ತುಂಬಾ ಅದ್ಭುತವಾಗಿ ಕನ್ನಡ ಮಾತಾಡ್ತೀರ. ಆದ್ರೆ ನಮ್ ಬೆಂಗಳೂರು ಸೈಡ್ ಅಲ್ಲಿ ಇಲ್ಲ, ಸ್ವಲ್ಪ ಅವ್ರೊಂಚೂರು ಮಿಕ್ಸ್ ಮಾಡಿ ಮಾತಾಡ್ತಾರೆ. ಏನ್ರಿ ಇದು, ಅಯ್ಯೋ ದೇವ್ರೆ, ಮೊನ್ನೆ ರಂಜಾನ್ ಆಗಿದೆ ರೀ, ಇವತ್ ನೋಡಿದ್ರೆ ಅವ್ರಿಗೆ ಹುಡಿ ತುಂಬ್ತಾ ಇದ್ದಾರೆ. ನಾವು ಮನೆಯಲ್ಲಿ ಬಿರಿಯಾನಿ ಮಾಡ್ಬಿಟ್ಟು ಚಿಕನ್, ಮಟನ್, ಸುರ್ಕುರ್ಮ ಅಂತ ಎಲ್ಲರಿಗೆ ತುಂಬಿರೋದು, ನೀವು ಹುಡಿ ತುಂಬ್ತಾ ಇದ್ದೀರಾ. ಅಯ್ಯೋ ಆಗಲ್ಲ ರೀ, ಹೆಣ್ಮಕ್ಳಿಗೆನೆ ಎಲ್ಲಾ ಸೇವೆ ಕೊಟ್ಬಿಟ್ಟಿದ್ದೀರಾ ನೀವು, ಅದಕ್ಕೇನೆ ಇವ್ರಿಗೆ ಗಾಂಚಾಲಿ. ಮನೆಗೆ ಗಂಡ ಬಂದ್ಬಿಟ್ರೆ ಮರ್ವಾದೆ ಕೊಟ್ಟಿ ಮಾತಾಡೋದಿಲ್ಲ ನೀವು. ಹೆಂಗೆ ನೋಡ್ತೀರಾ ನೋಡಿ. ಆಯ್ತು ಬಿಡ್ರಿ, ಹೊಡಿಬ್ಯಾಡ್ರಿ, ಗಂಡ್ ಮಕ್ಕಳದು ಸ್ವಲ್ಪ ಪಾಪ ಇಲ್ಲ ಜೀವನ, ಅದಕ್ಕೇನೆ ಬಾರದು ಎಲ್ಲ ಬಿಲ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಗತ್ತು ಒಂದು ಬಿಯರ್ಗೆ 130 ಇಲ್ಲ ರೀ. ಹೇಳೋ, ಮುಸುಡಿಗೆ ಕರ್ಗೆ ಇಟ್ಕೊಂಡ್ಬಿಟ್ರೆ ಆಗೋದಿಲ್ಲ. ಬಿಯರ್ದು ರೇಟ್ ಏನಂತಾನು ಹೇಳ್ಬೇಕು ಏನು, ಇಲ್ಲಾಂದ್ರೆ ನೆಕ್ಸ್ಟ್ ನಿಮ್ಗೆ ಆಟೋನು ಸಿಗಲ್ಲ.
ಯಾರೋ ಒಬ್ರು ಹೇಳಿ, ಯಾಕೆ ನೀನು ಗಂಡ್ಸಲ್ಲ? ಗೊತ್ತಿಲ್ಲ ಬಿಯರ್ದು ಏನು ರೇಟ್? ಹೋಗ್ಲಿ ಬಿಡು, ಆಗ್ತದೆ ಏನೋ. ಎಲ್ಲಾರ್ಗೆ ಉಡಿ ತುಂಬಿದ್ದಾರೆ, ಜೋಪಾನವಾಗಿ ಮನೆಗೆ ತಗೊಂಡ್ ಹೋಗಿ. 1 ಗಿರಾಮ್ದು ಚಿನ್ನಾಗೆ ಕೊಟ್ಬಿಟ್ಟಿದ್ರೆ ಮಕ್ಕ ಇನ್ನು ಫಳ್ ಅಂತ ಸ್ಮೈಲ್ಗೆ ಕೊಡ್ತಾ ಇದ್ರಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ನನಗೆ ಮಾತಾಡೋದಕ್ಕೆ ಇಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗುರು ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳು. ಯಾರೆಲ್ಲ ಇವತ್ತು ಈ ವೇದಿಕೆ ಮೇಲೆ ಉಡಿ ತುಂಬಿಸ್ಕೊಳಕ್ ಬಂದಿದ್ದೀರಾ ಹೆಣ್ಮಕ್ಳು, ಅವರಿಗೆ ಸಾಥ್ ಕೊಡೋಕೆ ಬಂದಿರುವಂತಹ ಗಂಡಸರು, ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಈ ಒಬ್ಬ ಬಡ ಕಲಾವಿದೆಯನ್ನ ದಯಮಾಡಿ ಯಾವತ್ತಿಗೂ ಹೀಗೆ ಪ್ರೋತ್ಸಾಹಿಸಿ, ಹೀಗೆ ಪ್ರೀತಿ ತೋರಿಸಿ, ಹೀಗೆ ಅಭಿಮಾನದಿಂದ ಕಾಣಿ. ಥ್ಯಾಂಕ್ ಯು.